ಹೊನ್ನಾವರದ ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನ ಎನ್ಆರ್ ನಾಯಕ ಬಯಲು ರಂಗಮಂದಿರದಲ್ಲಿ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಡಿಎಫ್ಒ ಯೋಗೀಶ್ ಉದ್ಘಾಟಿಸಿದರು. ಬಳಿಕ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, ಜನರ ಶೈಕ್ಷಣಿಕ ಗುಣಮಟ್ಟ ಸುಧಾರಿಸಿ ಧನಾತ್ಮಕ ಬದಲಾವಣೆ ತರುವಲ್ಲಿ ಈ ಸಂಸ್ಥೆ ಪಾತ್ರ ದೊಡ್ಡದು. ಜನರಿಗೆ ಸೌಲಭ್ಯದ ಕೊರತೆಯಿಲ್ಲ, ಆದರೆ ಮಾನಸಿಕವಾಗಿ ಬದ್ಧರಾಗಿಲ್ಲ. ಭಾರತ ಯುವಜನತೆಯಿಂದ ಕೂಡಿದೆ. ಯುವಜನತೆ ತಮ್ಮ ಶಕ್ತಿಯನ್ನು ತೋರಿಸಬೇಕು. ವಿದ್ಯಾರ್ಥಿಗಳಿಗೆ ಗುರಿ ಇರಬೇಕು. ನಿರ್ದಿಷ್ಟ ಗುರಿ ಹಾಗೂ ದೃಢ ಮನಸ್ಸು ಅತ್ಯಂತ ಮಹತ್ವದಾಗಿದೆ. ನಿರಂತರ ಪ್ರಯತ್ನ ಇದ್ದರೆ ಅಸಾಧ್ಯ ಎನ್ನುವುದು ಯಾವುದೂ ಇಲ್ಲ. ಒಳ್ಳೆಯ ಗುಣವನ್ನು ಬೆಳೆಸಿಕೊಳ್ಳಿ, ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ನೀಡುವ ಇಚ್ಛಾಶಕ್ತಿ ಬೆಳೆಸಿಕೊಳ್ಳಿ ಎಂದು ಹೇಳಿದರು. ಅರ್ಥ ಆಗ್ತಿದಲ್ವಾ? ಸೊ ಎನರ್ಜಿ ತುಂಬಿದೆ, ಆದರೆ ಆ ಎನರ್ಜಿ ಸದ್ವಿನಿಯೋಗ ಆಗಬೇಕು ಅಂತ ಹೇಳಿದ್ರೆ ಒಂದನೇದು ಈ ಥರ ಒಳ್ಳೆ ಶಿಕ್ಷಣ ಸಂಸ್ಥೆ ಇರಬೇಕು. ಆವಾಗ ತಮಗೆ ಒಂದು ಮಟ್ಟಿಗೆ ಸಹಕಾರ ಸಿಗುತ್ತೆ, ವೇದಿಕೆ ಸಿಗುತ್ತೆ, ತಮಗೆ ಒಂದು ಸ್ಫೂರ್ತಿ ಸಿಗುತ್ತೆ. ಜೊತೆಗೆ ಇಂತಹ ಸಮ್ಮೇಳನಗಳಲ್ಲಿ, ವಾರ್ಷಿಕ ಸಮ್ಮೇಳನದಲ್ಲಿ ಒಂದು ಸಾಧನೆ ಮಾಡಿರೋಂಥ ವ್ಯಕ್ತಿಗಳು ನಿಮ್ಮ ಮುಂದೆ ಕೂತಾಗ ಅವರಿಂದ ಸ್ಫೂರ್ತಿ ಪ್ರೇರಣೆ ಸಿಗುತ್ತೆ. ಮತ್ತೆ ಇದ್ರ ಜೊತೆಗೆ ಏನಾಗಬೇಕಂದ್ರೆ, ಇದು ಒಂದು ದಿನದ ಅಥವಾ ಒಂದು ಗಂಟೆಯ ಕಾರ್ಯಕ್ರಮವಾಗಿ ಆ ಮೂಮೆಂಟಲ್ಲಿ ನಿಮ್ಮಲ್ಲಿ ಒಂಥರ ಎನರ್ಜಿ ಲೆವೆಲ್ಸ್ ಜಾಸ್ತಿ ಆಗಿ ಕಾರ್ಯಕ್ರಮ ಮುಗಿದ ಕೂಡಲೇ ಪೂರ್ತಿ ಕಡಿಮೆ ಆದರೆ ಅದು ಖಂಡಿತವಾಗೂ ಉಪಯೋಗ ಇಲ್ಲ. ದಯಮಾಡಿ ಎಲ್ಲರೂ ಕೇಳಿಸ್ಕೊಳ್ಳಿ. ನೀವೆಲ್ಲ ಯೂತು, ನೀವು ಮನಸ್ಸು ಮಾಡಿದ್ರೆ ಗುಡ್ಡನೇ ತಂದ್ಬಿಡ್ಬೋದು, ಬಟ್ ಮನಸ್ಸು ಮಾಡ್ಬೇಕಷ್ಟೇ. ಆ ಮನಸ್ಸು ಹೆಂಗಿರ್ಬೇಕು ಅಂತ ಹೇಳಿದ್ರೆ ಬರೀ ಒಂದಿನ ಮಾತ್ರ ಇರೋದಲ್ಲ, ಬರ್ತಾ ಇರ್ಬೇಕು. ಅರ್ಜು ಗುರಿ ಇರಬೇಕು. ಗುರಿ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಏನು ಮಾಡಲ್ಲ. ನೀವು ಹೊನ್ನಾವರಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಸುಮ್ಮನೆ ಹೊನ್ನಾವರಕ್ಕೆ ಯಾವಾಗ ಹೋಗೋದು? ಶರಾವತಿ ಸರ್ಕಲ್ಗೆ ಹೋಗೋದು ಅಥವಾ ಇನ್ನೊಂದೇನೋ ಕೆಳಗಡೆ ಕೇರಿಗೆ ಹೋಗೋದು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿವೃತ್ತ ಹಿರಿಯ ಪರಿಸರ ಅಧಿಕಾರಿಗಳಾದ ವಿಜಯ ಹೆಗಡೆ ಮಾತನಾಡಿ, ಶುದ್ಧ ಮನಸ್ಸು, ಪ್ರಾಮಾಣಿಕತೆ, ಕಠಿಣ ಪರಿಶ್ರಮ ಜೀವನಕ್ಕೆ ಅತಿ ಮುಖ್ಯ. ಮಕ್ಕಳು ಈಗ ತುಂಬ ಬದಲಾಗಿದ್ದಾರೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವಿದ್ದೇವೆ. ಬಹುಮುಖ ಪ್ರತಿಭೆಯನ್ನು ಬೆಳೆಸಿಕೊಳ್ಳಬೇಕು. ಉತ್ತಮ ಮಾನಸಿಕತೆ ಹಾಗೂ ದೊಡ್ಡ ದೊಡ್ಡ ಕನಸುಗಳಿರಬೇಕು ಎಂದು ಹೇಳಿದರು. ಅಂತ ಹೇಳ್ತೀವಲ್ಲ, ಆ ಥರ ಇತ್ತು. ಅಂತ ಸಂದರ್ಭದಲ್ಲಿ ನಾನು ಕಾಲೇಜಿಗೆ ನನ್ನನ್ನು ಸೇರಿಸಿದ್ದೇನೋ ಅದು ಒಂದು ದೊಡ್ಡ ಕಾಲೇಜಿಗೆ ಹೋಗುವುದೇ ಕಷ್ಟ ಇತ್ತು. ಅಂಥ ಸಂದರ್ಭದಲ್ಲಿ ನಾನು ಇಲ್ಲಿ ಕಾಲೇಜಲ್ಲಿ ಕಲಿತು ಮುಂದೆ ಬಂದಂತಹ ಈ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ನನಗೆ ಅನಿಸೋದು, ಯೋಗೇಶ್ ಅವರು ಹೇಳಿದ ಹಾಗೇನೆ ಶುದ್ಧ ಮನಸ್ಸು, ಪ್ರಾಮಾಣಿಕತೆ, ಹಾಗೆ ಸ್ವಚ್ಛ ಮನಸ್ಸು, ಪ್ರಾಮಾಣಿಕತೆ ಮತ್ತೆ ಕಠಿಣ ಪರಿಶ್ರಮ ಇವೆಲ್ಲ ಸೇರಿದಾಗ ಇಡೀ ಜಗತ್ತು ನಮಗೆ ಫೇವರ್ ಮಾಡತ್ತಂತೆ. ಅವ್ರು ಹೇಳಿದ್ರು, ನೀವು ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ, ಪಾಲೋ ಕೊಯ್ಲೋ ಅವರ ನುಡಿ ನಿಜ. ನನ್ನ ಒಂದು ಜೀವನವನ್ನು ಗಮನಿಸಿದಾಗ ನನಗನ್ನಿಸೋದು ಅದೇನೆ, ನನಗೆ ಎಷ್ಟು ಕಷ್ಟ ಇತ್ತು, ಎಷ್ಟು ಕಷ್ಟದಲ್ಲಿಯೂ ಕೂಡ ದೇವರು ನನ್ನನ್ನು ಡೈರೆಕ್ಟಾಗಿ ಎತ್ಕೊಂಡು ಇಲ್ಲಿ ಕೂಡ್ಸದ್ನ, ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸೇರ್ಸದ್ನ ಅಂತ ಅಷ್ಟು ಆಶ್ಚರ್ಯ ಆಗತ್ತೆ ನಾನು ನಡೆದು ಬಂದ ದಾರಿಯನ್ನು ನೋಡಿದಾಗಲೇ. ಇದು ನಿಜ, ಸತ್ಯ, 100ಕ್ಕೆ 100 ಸತ್ಯ. ಯಾವಾಗ ನಾವು ಕಠಿಣ ಪರಿಶ್ರಮ ಮಾಡ್ತೀವಿ, ನಮ್ಮ ಹೃದಯ ಸ್ವಚ್ಛ ಇರುತ್ತೆ, ಪ್ರಾಮಾಣಿಕತೆ ಇರುತ್ತೆ, ಆವಾಗ ಅಷ್ಟಿದ್ರೆ ಸಾಕು, ಎಲ್ಲವನ್ನೂ ದೇವರು ನೋಡ್ಕೊಳ್ತಾನೆ. ಪದವಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಶುಭವನ್ನು ಹಾರೈಸಿದರು. ಇದೇ ವೇಳೆ ಹಾವೇರಿ ಜಾನಪದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದ ಶಾಂತಿ ನಾಯಕ್ ಅವರನ್ನು ಸನ್ಮಾನಿಸಲಾಯಿತು. ಸಂಗೀತ ಹಾಗೂ ಯೋಗ ನಿಮ್ಮ ಅಭಿರುಚಿಯ ಕ್ಷೇತ್ರಗಳಾಗಿವೆ. ಪ್ರಸ್ತುತ ಆರ್ಟ್ ಆಫ್ ಲಿವಿಂಗ್ ಸ್ಕೂಲ್ನಲ್ಲಿ ಯೋಗ, ಪ್ರಾಣಾಯಾಮ, ಧ್ಯಾನ ಹಾಗೂ ಸುದರ್ಶನ ಕ್ರಿಯೆಯನ್ನು ಬೋಧಿಸುವ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೀರಿ. ಅಧ್ಯಕ್ಷತೆ ವಹಿಸಿದ್ದ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ, ಸನ್ಮಾನಗಳು ನಮ್ಮನ್ನು ಪ್ರೇರೇಪಿಸಲು ಹಾಗೂ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ಮಾಡುವುದಾಗಿದೆ. ನಮ್ಮ ಬದುಕು ಆಲದ ಮರದಂತೆ ನೆರಳನ್ನು ಕೊಡುವಂತಾಗಬೇಕು. ನಮ್ಮ ಕಾಲೇಜಿನಲ್ಲಿ ಕಲಿತ ವಿದ್ಯಾರ್ಥಿಗಳು ಸಮಾಜಕ್ಕೆ ಕೊಡುಗೆ ಕೊಡುವಂತಾಗಬೇಕು. ಪೂರ್ವ ವಿದ್ಯಾರ್ಥಿಗಳು ಸಂಸ್ಥೆಯನ್ನು ಉತ್ತುಂಗಕ್ಕೆ ಏರಿಸಲು ಕಟಿಬದ್ಧರಾಗಬೇಕು. 3 ತಲೆಮಾರಿಗೆ ಶಿಕ್ಷಣವನ್ನು ನೀಡುತ್ತಿರುವ ಕಾಲೇಜು ಎಸ್ಡಿಎಂ ಕಾಲೇಜಾಗಿದೆ ಎಂದು ಹೇಳಿದರು. ಒಂದು ಕೌಶಲ್ಯ ಗರ್ಭದಲ್ಲಿ ಬಹುಶಃ ಕೌಶಲ್ಯವೂ ಗೊತ್ತಿಲ್ಲ, ಇಂತಹ ಒಂದು ಕುಡಿ ನನ್ನ ಗರ್ಭದಿಂದ ಹೊರಗೆ ಬರ್ತದೆ, ಲೋಕವಿಖ್ಯಾತನಾಗ್ತಾನೆ, ಇಷ್ಟೊಂದು ಜನರಿಗೆ ಆರಾಧಿಸುವಂತ ಶ್ರೀರಾಮ ಇವನಾಗ್ತಾನೆ ಅಂತ ಬಹುಶಃ ಕೌಶಲ್ಯವೂ ಗೊತ್ತಿಲ್ಲ. ಹಾಗೆ ನಮ್ಮ ಮಹಾವಿದ್ಯಾಲಯದಲ್ಲಿ ಕಲಿತಂತಹ ಯಾವ ವಿದ್ಯಾರ್ಥಿ ಜೀವನದಲ್ಲಿ ಯಾವ ಸಾಧನೆ ಮಾಡ್ತಾನೆ ಹೇಳುವಂಥದ್ದು ನಮಗೆ ಗೊತ್ತಿಲ್ಲ. ನಮ್ಮ ಆಸೆ ಇದೆ, ನೀವೆಲ್ಲರೂ ಸಾಧನೆ ಮಾಡ್ತೀರಿ, ನೀವೆಲ್ಲರೂ ಜಗತ್ತಿಗೆ ಬೇಕಾದವರಾಗ್ತೀರಿ ಅಂತ.
ನಾವು ಕೆಲವು ಸಲ ಸಂದರ್ಶನ ನಡೆಸುವಾಗ, ಈಗ ಸಂದರ್ಶನ ನಡೆಸ್ತೇವೆ, ಇಂಟರ್ವ್ಯೂ ಮಾಡ್ತೇವೆ. ಇಂಟರ್ವ್ಯೂ ಮಾಡುವಾಗ ನಮ್ಮಲ್ಲೊಂದು ಸ್ವಾರ್ಥ ಇದೆ. ನಮ್ಮಲ್ಲೊಂದು ಸ್ವಾರ್ಥ ಏನಿದೆ ಅಂದರೆ, ಸಂದರ್ಶನದಲ್ಲಿ ನಮ್ಮ ಪೂರ್ವ ವಿದ್ಯಾರ್ಥಿಗಳೇ ಒಂದು ಮಾಸ್ಟರ್ ಡಿಗ್ರಿ ಮಾಡಿ ಇಲ್ಲಿ ಇಂಟರ್ವ್ಯೂ ಬಂದು ನಿಂತಾಗ ನಾವು ಅವರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೇವೆ. ಯಾಕೆ ಕೊಡ್ತೇವೆ ಅಂದರೆ, ನೀವು ಅವರಲ್ಲಿ ಕನಸನ್ನು ತುಂಬಿದ್ದೇವೆ, ನೀವು ನಾಳೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆ ಶಕ್ತಿಯಾಗಿ ಹೊರಗೆ ಬನ್ನಿ ಅಂತ ನಾವು ಅವರನ್ನು ಕಳಿಸ್ಕೊಟ್ಟಾಗ ಮತ್ತೆ ಅವರು ಬಂದು ನಾನೇನು ಪಾಠ ಮಾಡ್ತಾನೆ ಅಂತ ನಿಂತಾಗ ಅವರಿಗೆ ನಾವು ಕೊಡೋ ಫಸ್ಟ್ ಪ್ರಿಫರೆನ್ಸ್. ಈ ವೇಳೆ ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಎಂಎಚ್ ಭಟ್, ವಿನಾಯಕ ಭಟ್, ಉಪನ್ಯಾಸಕಿಯರಾದ ಹೇಮಾ ಭಟ್, ಕಾವೇರಿ ಮೇಸ್ತಾ, ಉಪನ್ಯಾಸಕ ನಿಜಲಿಂಗಪ್ಪ ಎಚ್ ಹಾಗೂ ಕಾಲೇಜು ಶಿಕ್ಷಕರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.